2026 ಆಗಸ್ಟ್ 12ನೇ ತಾರೀಕು ನಡೀತಾ ಇರ್ತಕ್ಕಂತಹ ಖಗ್ರಾಸ ಸೂರ್ಯಗ್ರಹಣ ಯಾವ ರಾಶಿಯ ಮೇಲೆ ಪ್ರಭಾವವನ್ನು ಬೀರಲಿದೆ, ಯಾವ ರಾಶಿಯವರು ಏನು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು, ಕರ್ಕಾಟಕ ರಾಶಿಯ ಮೇಲೆ ಗ್ರಹಣದ ಪ್ರಭಾವ ಇರುತ್ತಾ, ಆಶ್ಲೇಷ ನಕ್ಷತ್ರದವರು ಏನು ಶಾಂತಿ ಕಾರ್ಯವನ್ನು ಮಾಡ್ಕೋಬೇಕು, ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಮನೆಯಲ್ಲಿ ಗ್ರಹಣದ ಆಚರಣೆ ಇದೆಯಾ ಇಲ್ಲವಾ, ಭೀಮನ ಅಮಾವಾಸ್ಯೆಯ ದಿನವೇ ಗ್ರಹಣ ಬಂದಿರೋದ್ರಿಂದ ಭೀಮನ ಅಮಾವಾಸ್ಯೆಯ ವ್ರತವನ್ನು ಆಚರಣೆಯನ್ನು ಮಾಡಬೇಕಾ ಬೇಡವಾ, ಭೀಮನ ಅಮಾವಾಸ್ಯೆ ವ್ರತವನ್ನು ಬೆಳಗ್ಗೆ ಮಾಡಿದ್ರೆ ಸೂಕ್ತವಾಗಿರುತ್ತಾ, ಸಂಜೆ ಮಾಡಿದ್ರೆ ಸೂಕ್ತವಾಗಿರುತ್ತಾ, ಭೀಮನ ಅಮಾವಾಸ್ಯೆ ವ್ರತಕ್ಕೆ ಉಪವಾಸ ಇರಬೇಕಾ, ಯಾವ ಒಂದು ಕಾಲಾವಧಿಯಲ್ಲಿ ಉಪವಾಸವನ್ನು ಇದ್ದು ಆಚರಣೆಯನ್ನು ಮಾಡಬೇಕು, ಗರ್ಭಿಣಿ ಸ್ತ್ರೀಯರು ಎಷ್ಟು ಗಂಟೆಗೆ ಊಟವನ್ನು ಮುಗಿಸಬೇಕು, ಗ್ರಹಣ ನಂತರದಲ್ಲಿ ಯಾವ ದೇವಾಲಯಕ್ಕೆ ಭೇಟಿಯನ್ನು ನೀಡಬೇಕು, ಯಾವ ರೀತಿಯ ಧಾನ್ಯಗಳನ್ನು ದಾನವನ್ನು ಕೊಡಬೇಕು, ಹೀಗೆ ಹಲವಾರು ಪ್ರಶ್ನೆಗಳು ಮೂಡಿಬರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡಲಿದ್ದೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾ ದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತು, ವಾಹನಾದಿಗಳನ್ನು ಕರುಣಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬೇಡ. 2026 ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆಯೂ ಸಹ ಇದೆ ಮತ್ತು ಖಗ್ರಾಸ ಸೂರ್ಯಗ್ರಹಣವೂ ಸಹ ನಡೀತಾ ಇದೆ. ಕೆಲವರಿಗೆ ಗೊಂದಲ ಏನಪ್ಪ ಅಂತಂದರೆ, ಈ ಅಮಾವಾಸ್ಯೆ ದಿನ ಬಂದಿರತಕ್ಕಂತಹ ಸೂರ್ಯಗ್ರಹಣ ಯಾವ ರಾಶಿಯ ಮೇಲೆ ಪ್ರಭಾವವನ್ನು ಬೀರದೆ ಭೀಮನ ಅಮಾವಾಸ್ಯೆಯನ್ನು ಆಚರಿಸಬೇಕಾ ಬೇಡವಾ ಅನ್ನೋ ಗೊಂದಲಗಳು ಉಂಟಾಗಿದೆ. ಹಾಗಾಗಿ ಈ ಎಲ್ಲ ಗೊಂದಲಗಳ ಪರಿಹಾರಕ್ಕೋಸ್ಕರವಾಗಿ ಈ ವಿಡಿಯೋವನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೆ. ಹಿಂದೂ ಸಮಾಜದಲ್ಲಿ ಏನಪ್ಪ ಅಂತಂದರೆ, ಗ್ರಹಣ ಗೋಚರಣೆ ಆದರೆ ಮಾತ್ರ ಅದನ್ನು ಆಚರಣೆಯನ್ನು ಮಾಡಬೇಕು ಅನ್ನೋದು ಒಂದು ನಿಯಮ. ನಮಗೆ ಕಣ್ಣಿಗೆ ಕಾಣಬೇಕು, ಅದು 1 ನಿಮಿಷ ಕಾಣುತ್ತೋ, ಅರ್ಧ ನಿಮಿಷ ಕಾಣುತ್ತೋ, 5 ನಿಮಿಷ ಕಾಣುತ್ತೋ, ನಮ್ಮ ಕಣ್ಣಿಗೆ ಕಂಡ್ರೆ ಮಾತ್ರ ಅದನ್ನು ಆಚರಣೆಯನ್ನು ಮಾಡಬೇಕು ಅಂತ ನಿಯಮ. ಆದರೆ ಈಗ ನಡೀತಾ ಇರ್ತಕ್ಕಂಥ ಸೂರ್ಯಗ್ರಹಣ ರಾತ್ರಿ 11ರಿಂದ 12 ಕಾಲಾವಧಿನಲ್ಲಿ ನಮ್ಮ ದೇಶದಲ್ಲಿ ಅಲ್ಲದೆ ಯುರೋಪ್ ಕಂಟ್ರೀಸ್ನಲ್ಲಿ, ಯುನೈಟೆಡ್ ಅಮೆರಿಕಾ ಒಂದು ವ್ಯಾಪ್ತಿಯಲ್ಲಿ ಕಂಡುಬರೋದ್ರಿಂದ ನಮ್ಮ ದೇಶದಲ್ಲಿ ಆಗ ಚಂದ್ರ ಇರೋದ್ರಿಂದ ಸೂರ್ಯ ಇರೋದಿಲ್ಲ. ಹಾಗಾಗಿ ಸೂರ್ಯಗ್ರಹಣ ನಾವು ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಗ್ರಹಣ ಗೋಚರ ಆಗದೇ ಇರೋದ್ರಿಂದ ನಾವು ಗ್ರಹಣವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಯಾವುದೇ ಸನ್ನಿವೇಶಗಳು ಕಂಡುಬರೋದಿಲ್ಲ. ಗ್ರಹಣದ ಪ್ರಭಾವ ಭಾರತದ ಮೇಲೆ ಇರೋದಿಲ್ಲ. ಯಾವುದೇ ರೀತಿಯ ಗ್ರಹಣದ ಆಚರಣೆಯನ್ನು ಮಾಡೋದಾಗಲಿ, ತುಪ್ಪದ ಮೇಲಾಗಲಿ, ಅಡಿಗೆ ಮಾಡತಕ್ಕಂಥ ವಸ್ತುಗಳ ಮೇಲಾಗಲಿ ದರ್ಬೆಯನ್ನು ಇಡೋದು ಕೆಲಸಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಗ್ರಹಣ ಸಂಪೂರ್ಣವಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರದೇ ಇರೋದರಿಂದ, ಗೋಚರ ಆಗದೇ ಇರೋದರಿಂದ ಗ್ರಹಣದ ಬಗ್ಗೆ ಆತಂಕ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಇನ್ನು ಗ್ರಹಣ ಯಾವ ನಕ್ಷತ್ರದಲ್ಲಿ ನಡೀತಾ ಇದೆ ಅಂತಂದರೆ, ಆಶ್ಲೇಷ ನಕ್ಷತ್ರದಲ್ಲಿ ನಡೀತಾ ಇದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಾಗಿರೋದ್ರಿಂದ ಯಾರು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅಂಥವರು, ಕರ್ಕಾಟಕ ರಾಶಿಯಲ್ಲಿ ಯಾರು ಜನಿಸಿರ್ತಾರೆ ಅಂಥವರು ಈ ಗ್ರಹಣದ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು. ಗ್ರಹಣ ನಂತರದಲ್ಲಿ ಅವರು ಶಿವನ ದೇವಾಲಯಕ್ಕೆ ತೆರಳಿ ಅಲ್ಲಿ ಗೋಧಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದಾನವನ್ನು ಮಾಡೋದರಿಂದ, ಅಥವಾ ಹುರುಳಿಕಾಳನ್ನು ದಾನವನ್ನು ಮಾಡೋದರಿಂದ, ಬೆಲ್ಲವನ್ನು ದಾನವನ್ನು ಮಾಡೋದರಿಂದ ಅವರಿಗೆ ಉಂಟಾಗ್ತಕ್ಕಂತಹ ಅಪಮೃತ್ಯು ಗಂಡಾಂತರಗಳು, ಅಪಘಾತಗಳು, ಅವಘಡಗಳು, ವೈಯಕ್ತಿಕ ಜೀವನದಲ್ಲಿ ಉಂಟಾಗ್ತಕ್ಕಂಥ ತಂದೆಯೊಂದಿಗೆ ಉಂಟಾಗ್ತಕ್ಕಂಥ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿಯವರು ಬಿಟ್ಟು, ಆಶ್ಲೇಷ ನಕ್ಷತ್ರದವರು ಬಿಟ್ಟು ಬೇರೆ ಯಾವ ರಾಶಿಯವರು ಸಹ ಈ ಗ್ರಹಣದ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಅತಿಯಾಗಿ ಆತಂಕ ಪಡುವಂತಹ ಅವಶ್ಯಕತೆಯೂ ಸಹ ಇಲ್ಲ. ಮತ್ತು ಈ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದರೆ, ರಾತ್ರಿ 9 ಗಂಟೆ ಒಳಗಡೆ ಊಟವನ್ನು ಮಾಡಿ ಮುಗಿಸಿರಬೇಕು. ಗ್ರಹಣ ನಡೀತಕ್ಕಂತಹ 11ರಿಂದ 12:30 1 ಗಂಟೆ ಸಮಯದಲ್ಲಿ ಯಾವುದೇ ರೀತಿಯ ಅನ್ನ ಆಹಾರಗಳನ್ನು ಸೇವನೆಯನ್ನು ಮಾಡಬಾರ್ದು. ಮನೆಯಿಂದ ಹೊರಗಡೆ ಬಂದು ಓಡಾಡೋದಾಗಲಿ, ವಾಕ್ ಮಾಡೋದಾಗಲಿ, ಈ ರೀತಿಯ ಕೆಲಸಗಳನ್ನು ಮಾಡಬಾರ್ದು. ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ರಹಣವನ್ನು ನೋಡ್ತಕ್ಕಂಥ ಕೆಲಸಗಳನ್ನು ಸಹ ಗರ್ಭಿಣಿಯರು ಮಾಡಬಾರ್ದು. ಗ್ರಹಣದ ಸಂದರ್ಭದಲ್ಲಿ ಯಾವುದೇ ರೀತಿಯ ತಂಪು ಪಾನೀಯಗಳಾಗಲಿ, ಲಿಕ್ವಿಡ್ ಕಂಟೆಂಟ್ ಆಗಲಿ ತಗೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ಗ್ರಹಣ ಮುಕ್ತಾಯ ನಂತರದಲ್ಲಿ ನೀರಿಗೆ ಅರಿಶಿಣ, ಗಂಜಲ, ಉಪ್ಪನ್ನು ಹಾಕಿ
ಅದರಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಗ್ರಹಣದ ಅವರ ಮೇಲಿರ್ತಕ್ಕಂಥ ಪ್ರಭಾವವು ಸಹ ನಿವಾರಣೆಯಾಗ್ತದೆ ಅಂತೇಳ್ಬೋದು. ಭಾರತದಲ್ಲಿ ಗ್ರಹಣ ಗೋಚರ ಆಗದೇ ಇರೋದ್ರಿಂದ ಅತಿಯಾಗಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಪ್ರತಿಯೊಬ್ಬರೂ ಸಹ ಸೂರ್ಯ ಮತ್ತು ಚಂದ್ರರ ಒಂದು ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಗರ್ಭಿಣಿ ಸ್ತ್ರೀಯರು ಈ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಮತ್ತು ಅಮಾವಾಸ್ಯೆ ದಿನವೇ ಗ್ರಹಣ ಬಂದಿರೋದ್ರಿಂದ ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಣೆಯನ್ನು ಮಾಡಬೇಕಾ ಮಾಡಬಾರ್ದಾ ಅಂತ ಕೆಲವರು ಪ್ರಶ್ನೆಯನ್ನು ಮಾಡ್ತಾರೆ. ಖಡಾಖಂಡಿತವಾಗಿ ಹೇಳ್ತೀನಿ, ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡೋದೇ ಹೆಣ್ಣು ಮಕ್ಕಳು ತಮ್ಮ ಮಾಂಗಲ್ಯ ಭಾಗ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಗಂಡನ ಆಯುಸ್ಸು ಆರೋಗ್ಯ ಹೆಚ್ಚಾಗಲಿ ಅಂತ ಶಿವನ ಮೊರೆ ಹೋಗೋದ್ರಿಂದ ಅವರ ಮನೆಯಲ್ಲಿ ಒಂದು ವೇದಿಕೆಯನ್ನು ತಯಾರು ಮಾಡಿ ಅಲ್ಲಿ ಶಿವನ ಪ್ರತಿಮೆಯನ್ನಿಟ್ಟು, ಶಿವನ ಫೋಟೋವನ್ನು ಇಟ್ಟು, ಆ ಶಿವನ ಆರಾಧನೆಯನ್ನು ಮಾಡಿ ಶಿವನಿಗೆ ನೈವೇದ್ಯವನ್ನು ಕೊಟ್ಟು ಶಿವನ ಕಾಲಿಗೆ ಎರಗಿ ಶಿವನನ್ನು ಬೇಡಿಕೊಳ್ಳೋದ್ರಿಂದ ಭೀಮನಂಥ ಗಂಡ ಸಿಗೋದ್ರ ಜೊತೆಗೆ ಆ ಭೀಮನಂಥ ಪರಾಕ್ರಮ ಶೌರ್ಯ ಇರ್ತಕ್ಕಂತಹ ಒಂದು ಯಶಸ್ವಿ ಗಂಡ ಆಗ್ತಾನೆ, ಅಥವಾ ವಿವಾಹ ಆಗಿಲ್ಲ ಅಂದರೆ ಅಂತಹ ಗಂಡ ಸಿಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಭೀಮನ ಅಮಾವಾಸ್ಯೆ ವ್ರತದ ದಿನ ಗಂಡನ ಪಾದವನ್ನು ತೊಳೆದು ಆ ನೀರನ್ನು ತಮ್ಮ ತಲೆ ಮೇಲೆ ಹಾಕ್ಕೋತಾರೆ, ಗಂಡನ ಆಶೀರ್ವಾದವನ್ನು ಸಹ ಪಡ್ಕೋತಾರೆ. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಬೆಳಗ್ಗೆ ಮಾಡಿದ್ರೆ ಸೂಕ್ತನ, ಸಂಜೆ ಮಾಡಿದ್ರೆ ಸೂಕ್ತನ ಅನ್ನೋದಾದರೆ, ಉಪವಾಸ ಇರಲ್ಲ ಅಂದರೆ ಬೆಳಗ್ಗೆ ಮಾಡಿ, ಉಪವಾಸ ಇರ್ತೀರ ಅಂದರೆ ಸಂಜೆ ಮಾಡಿ. ಮ್ಯಾಕ್ಸಿಮಮ್ ಭೀಮನ ಅಮಾವಾಸ್ಯೆ ವ್ರತವನ್ನು ಸಂಜೆ ಕಾಲಾವಧಿಯಲ್ಲಿ ಮಾಡೋದು ಸೂಕ್ತ. ಹಾಗಾಗಿ ಯಾರೂ ಭೀಮನ ಅಮಾವಾಸ್ಯೆ ವ್ರತವನ್ನು ನಿಲ್ಲಿಸಬೇಡಿ, ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಿಸಿ. ಗ್ರಹಣದ ಬಗ್ಗೆ ಆತಂಕ ಬೇಡ. ಆ ರಾಶಿಯವರಿಗೆ ರಾಜಯೋಗ, ಈ ರಾಶಿಯವರಿಗೆ ರಾಜಯೋಗ, ಈ ರಾಶಿಯವರಿಗೆ ಏನೋ ಅನಾಹುತಗಳಾಗ್ತದೆ ಅನ್ನೋದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ಸಹ ಗಮನವನ್ನು ಕೊಡಬೇಡಿ. ಕರ್ಕಾಟಕ ರಾಶಿಯವರು, ಆಶ್ಲೇಷ ನಕ್ಷತ್ರದವರು ಮಾತ್ರ ಈ ಗ್ರಹಣಕ್ಕೆ ಸಂಬಂಧಪಟ್ಟಂಥ ಶಾಂತಿ ಕಾರ್ಯಗಳನ್ನು, ದಾನ ಧರ್ಮಗಳನ್ನು ಮಾಡಿಕೊಂಡ್ರಾಯ್ತು. ಅವರು ದೇವಾಲಯಕ್ಕೆ ವಿಸಿಟ್ ಮಾಡಿದ್ರೆ ಆಯಿತು. ಅಥವಾ ಯಾರ ಜಾತಕದಲ್ಲಿ ಸೂರ್ಯ ನೀಚ ಸ್ಥಾನದಲ್ಲಿದ್ದಾನೆ, ಸೂರ್ಯ ಬಲವಾಗಿಲ್ಲ, ಸೂರ್ಯನ ಶಕ್ತಿ ಇಲ್ಲ, ಅಂತಹವರು ಶಿವನ ದೇವಾಲಯಕ್ಕೆ ತೆರಳಿ ಗೋಧಿಯನ್ನು ದಾನವನ್ನು ಮಾಡೋದ್ರಿಂದ ಆ ಸೂರ್ಯನ ಒಂದು ಅಂಶ ಏನಾಗ್ತದೆ ಹೆಚ್ಚಾಗೋದ್ರ ಜೊತೆಗೆ ಸೂರ್ಯನ ಆಶೀರ್ವಾದವೂ ಸಿಗುತ್ತೆ, ತಂದೆಯೊಂದಿಗೆ ಅವರ ಬಾಂಧವ್ಯನೂ ಸಹ ಹೆಚ್ಚಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗ್ರಹಣದ ಬಗ್ಗೆ ಆತಂಕ ಬೇಡ, ಅವೇರ್ನೆಸ್ ಇರಲಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರತ್ಯಂಗಿರ ಆಸ್ಟ್ರಾಲಜಿ ವಾಸ್ತು ಸೆಂಟರ್, ನಿಮ್ಮ ಜೀವನದ ಬೆಳಕು. ಪ್ರತ್ಯಂಗಿರ ಆಸ್ಟ್ರಾಲಜಿ ವಾಸ್ತು ಸೆಂಟರ್.